ದೆಹಲಿಯಲ್ಲಿನ ಒಂದು ಪುರಾತನ ದೇವಾಲಯನ ಕೆಡವಿ RSS ಕಚೇರಿಯ ಒಂದು ನಿರ್ಮಾಣ ಮಾಡುವಂತಹ ವಿಚಾರ ಕೇಳಿ ಬರ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. 1400 ವರ್ಷದ ಹಿಂದಿನ ಪುರಾತನ ದೇವಾಲಯವನ್ನ ಕೆಡವಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಒಂದು ವಿಚಾರವಾಗಿ ದೆಹಲಿಯಲ್ಲಿರುವಂತಹ ಪುರಾತನ ದೇವಾಲಯವನ್ನ ಕೆಡವಿ RSS ಕಚೇರಿಯ ನಿರ್ಮಾಣ ಆಗಿದೆ. 1400 ವರ್ಷದ ಹಿಂದಿನ ಪುರಾತನ ದೇವಾಲಯವನ್ನ ಕೆಡವಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ವೈರಲ್ ವಿಡಿಯೋದಲ್ಲಿ RSS ವಿರುದ್ಧ ಗುರುತರ ಆರೋಪ ಕೇಳಿ ಬರ್ತಾ ಇದೆ. ನಿನ್ನೆಯಷ್ಟೇ ಪ್ರಿಯಾಂಕ್ ಖರ್ಗೆ ಕೂಡ ಇದೇ ವಿಚಾರದಲ್ಲಿ ಪ್ರತಿಕ್ರಿಯೆ ನೀಡಿದ್ರು, ಮಾತನಾಡಿದ್ರು. ಈಗ ವೈರಲ್ ವಿಡಿಯೋದಲ್ಲಿ RSS ವಿರುದ್ಧ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ದೇಶಾದ್ಯಂತ ಸಂಚಲನವನ್ನ ಮೂಡಿಸ್ತಾ ಇದೆ ಈ ಒಂದು ವೈರಲ್ ವಿಡಿಯೋ. ದೇಶ ಹಿಂದುತ್ವ ಎಂತಾರೆ, ಆದರೆ ದೇವಾಲಯವನ್ನೇ ಪುಡಿಗಟ್ಟಿ ಕಚೇರಿಯನ್ನ ಕಟ್ತಾರೆ. ಇದು ಯಾವ ನೀತಿ, ಯಾವ ನ್ಯಾಯ? ಆ ವೈರಲ್ ವಿಡಿಯೋದ ಸಂಪೂರ್ಣ ಅಸಲಿ ಭಾಗ ನೀವೇ ನೋಡಿ ಹೇಗಿದೆ ಅಂತ. ದೆಹಲಿಯಲ್ಲಿ ಈ ರೀತಿ ಆಗಿದೆಯಂತೆ. RSSನವರು ಪಕ್ಕಾ ಹಿಂದೂವಾದಿಗಳು, ಹಿಂದುತ್ವವನ್ನು ಅನುಸರಿಸ್ತಾರೆ, ಹಿಂದೂಗಳಿಗೆ ಬೆಲೆ ಕೊಡ್ತಾರೆ, ಹಿಂದೂ ಆಚರಣೆಗಳಿಗೆ ತುಂಬಾ ಗೌರವವನ್ನು ಕೊಡ್ತಾರೆ ಎನ್ನುವಂತಹ ಮಾತಿದೆ. ಆದರೆ ಒಂದು ಹಿಂದೂ ದೇವಾಲಯವನ್ನೇ ಕೆಡವಿ ಅವರು RSS ಕಚೇರಿಯನ್ನು ಮಾಡಿಕೊಂಡಿದ್ದಾರೆ ಅಂತಂದ್ರೆ ಇದು ಯಾವ ಮಟ್ಟಿಗೆ ಸರಿ? ಇನ್ನು ಯಾವ ರೀತಿಯಲ್ಲಿ ಇವರು ಹಿಂದುತ್ವವನ್ನು ಕಾಪಾಡ್ತಾರೆ? ಇದೇನಾ ಕಾಪಾಡುವಂತಹ ರೀತಿ ಎನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದೆ. ಒಂದು ವೈರಲ್ ಆಗ್ತಾ ಇದೆ ವಿಡಿಯೋ ಇದಕ್ಕೆ ಸಂಬಂಧಪಟ್ಟ ಹಾಗೆ. ಅದ್ರ ಬಗ್ಗೆ ಸಾಕಷ್ಟು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. RSS ವಿಚಾರವಾಗಿ ಮಾತು ಕೇಳಿ ಬರ್ತಾ ಇದೆ. ಪ್ರಿಯಾಂಕ್ ಖರ್ಗೆ ಕೂಡ ಇದ್ರ ಬಗ್ಗೆ ಮಾತನಾಡಿದ್ರು. ಹಿಂದೆ ಸಾಕಷ್ಟು ವಿವಾದ ಸೃಷ್ಟಿಯಾಗಿದೆ. ಆ ವೈರಲ್ ವಿಡಿಯೋ ಏನಿದೆ ಈಗ ಎಲ್ಲರ ಗಮನ ಸೆಳೀತಾ ಇದೆ. ನಿಜಕ್ಕೂ ಕೂಡ ಅದು ನಿಜಾನ ಅಲ್ವಾ ಗೊತ್ತಿಲ್ಲ. ಆದರೆ ಇದು ದೆಹಲಿಯಲ್ಲಿ ಒಂದು ಪುರಾತನ ದೇವಾಲಯವನ್ನು ಕೆಡವಿ RSS ಕಚೇರಿಯನ್ನು ನಿರ್ಮಾಣ ಮಾಡಲಾಗಿದೆ. ಆ ಒಂದು ದೇವಸ್ಥಾನಕ್ಕೆ 1400 ವರ್ಷಗಳ ಇತಿಹಾಸ ಇದೆ. ಅಂತಹ ಒಂದು ಅದ್ಭುತವಾದ ದೇವಾಲಯ, ಇತಿಹಾಸವನ್ನು ಹೊಂದಿರುವಂತಹ ದೇವಾಲಯವನ್ನು ಕೆಡವಿ ಇವರು RSS ಕಚೇರಿಯನ್ನು ಮಾಡ್ತಾರೆ ಅಂದರೆ ಅದು ಹೇಗೆ? ನಿನ್ನೆ ಪ್ರಿಯಾಂಕ್ ಖರ್ಗೆ ಕೂಡ ಮಾತನಾಡಿದ್ರಂತೆ ಈ ಒಂದು ವಿಚಾರವಾಗಿ. ಹೀಗಾಗಿ ಆ ವಿಡಿಯೋ ಏನಿದೆ, ಆ ವಿಡಿಯೋ ವೈರಲ್ ಆಗ್ತಾ ಇದೆ. ಕೆಲವು ಜನಗಳು ಅದರ ಬಗ್ಗೆ ಮಾತನಾಡ್ತಾ ಇದ್ದಾರೆ, RSS ಬಗ್ಗೆ ಮಾತನಾಡ್ತಾ ಇದ್ದಾರೆ. ದೇಶ ಪ್ರೇಮ, ದೇಶಭಕ್ತಿ, ಹಿಂದುತ್ವ, ಧಾರ್ಮಿಕ ನಂಬಿಕೆ, ಭಾವನೆ ಇವೆಲ್ಲವೂ ಕೂಡ ನಮ್ಮ ಧ್ಯೇಯ ಅಂತ ಹೇಳಿ RSS ಹೇಳಿಕೊಳ್ಳುತ್ತೆ. ಅದರ ನಾಯಕರು ಹೇಳಿಕೊಳ್ತಾರೆ, ಅಲ್ಲಿರುವಂತಹ ಸ್ವಯಂ ಸೇವಕರು ಹೇಳಿಕೊಳ್ತಾರೆ. ಹಾಗಾದರೆ ಈಗ ಅದು ಎಲ್ಲಿ ಹೋಯಿತು? ಯಾಕೆ ಇವರು ಈ ರೀತಿಯಾಗಿ ಮಾಡಿದ್ರು? ಒಂದು ದೇವಾಲಯವನ್ನು ಕೆಡವಿ ಕಚೇರಿಯನ್ನು ನಿರ್ಮಾಣ ಮಾಡುವಂತಹ ಅಗತ್ಯ ಏನಿತ್ತು? ಈ ರೀತಿಯಾದಂತಹ ಒಂದು ಪ್ರಶ್ನೆ ಮೂಡ್ತಾ ಇದೆ. ನಿಜಕ್ಕೂ ಕೂಡ ಈ ಒಂದು ವಿಡಿಯೋ ಅಥವಾ ಈ ಒಂದು ವಿಚಾರ ನಿಜಾನೋ ಸುಳ್ಳು ಗೊತ್ತಿಲ್ಲ. ಆದರೆ ಈ ರೀತಿಯಾದಂತಹ ಒಂದು ಆರೋಪ ಕೇಳಿ ಬರ್ತಾ ಇದೆ RSS ವಿಚಾರವಾಗಿ. ಏನು ದೊಡ್ಡ ಮಟ್ಟದ ಒಂದು ದೇವಾಲಯವನ್ನು, ಇತಿಹಾಸ ಇರುವಂತಹ ದೇವಾಲಯ, 1000 ವರ್ಷಕ್ಕೂ ಹೆಚ್ಚಿನ ಒಂದು ವರ್ಷಗಳ ಒಂದು ಇತಿಹಾಸ ಇರುವಂತಹ ಒಂದು ದೇವಾಲಯ ಏನಿದೆ, ಆ ದೇವಾಲಯವನ್ನು ಕೆಡವಿ RSS ಕಚೇರಿಯನ್ನು ನಿರ್ಮಿಸಲಾಗಿದೆ ಎನ್ನುವಂತಹ ವಿಚಾರ ಏನಿದೆ ಅದು ಈಗ ವೈರಲ್ ಆಗ್ತಾ ಇದೆ ವಿಡಿಯೋ. ಇದಕ್ಕೆ RSSನವರು ಮುಖಂಡರು ಏನು ಒಂದು ಉತ್ತರವನ್ನು ಕೊಡುತ್ತಾರೆ ಅಥವಾ ಇದು ನಿಜಾನೋ ಸುಳ್ಳು ಗೊತ್ತಿಲ್ಲ. ಪ್ರಿಯಾಂಕ್ ಖರ್ಗೆ ಕೂಡ ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಈ ಒಂದು ವಿಡಿಯೋ ಈಗ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. RSS ವಿರುದ್ಧ ಗಂಭೀರವಾದಂತಹ ಆರೋಪಗಳು ಕೇಳಿ ಬರ್ತಾ ಇದೆ. ಯಾಕೆ RSS ಈ ರೀತಿಯಾಗಿ ಮಾಡ್ತು? ಯಾಕೆ ಸ್ವಯಂ ಸೇವಕರು ಅನಿಸಿಕೊಂಡವರು ಈ ರೀತಿಯಾಗಿ ನಡೆದುಕೊಂಡ್ರು? ಇದರ ಹಿಂದೆ ಯಾರ ಕೈವಾಡ ಇದೆ? ನಿಜಕ್ಕೂ ಕೂಡ ಇಷ್ಟು ಪ್ರಶ್ನೆ ಮೂಡ್ತಾ ಇದೆ. ಆದರೆ ಸದ್ಯಕ್ಕೆ ಈಗ ದೇಶ ಪ್ರೇಮ, ಹಿಂದುತ್ವ ಅಂತ ಇದ್ರಲ್ಲ, ಅವರೆಲ್ಲರೂ ಕೂಡ ಎಲ್ಲಿ ಹೋದ್ರು? ದೇವಾಲಯವನ್ನೇ ಪುಡಿಗಟ್ಟಿ ಕಚೇರಿಯನ್ನು ಯಾಕೆ ಕಟ್ಟಿದ್ದಾರೆ ಅಂತ ಹೇಳಿ ಈ ಒಂದು ವಿಡಿಯೋ ಈಗ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. सभी को जय श्री राम। ये हिंदू टेम्पल है आपका अपना झंडे वालान मंदिर में, और ये RSS की बिल्डिंग है जहाँ पर अपना झंडे वालान मंदिर में। ये मंदिर का इतिहास 1400 साल पुराना है। सन 1947 से हम यहाँ बैठे हैं और यहाँ पे मंदिर की सेवा कर रहे हैं। सभी श्रद्धालु सेवादारों को दिखाइए, सभी श्रद्धालु सेवादार यहाँ पे वेट कर रहे हैं कि किसी तरीके से कि RSS कार्रवाई रुके। सिर्फ और सिर्फ RSS को पार्किंग चाहिए, सिर्फ पार्किंग के चक्कर में इस मंदिर को तोड़ा जाता है। क्या सही है? 1400 साल पुराना मंदिर सिर्फ पार्किंग के लिए तोड़ा जा रहा है। श्री राम मंदिर बना था अयोध्या में, पूरे हिंदुस्तान ने देखा था। मोदी जी की, योगी जी की फोटो हर जगह आई थी, और आज मंदिर टूट रहा है। कहाँ है इनकी फोटो? कृपया करके इस वीडियो को फैलाइए और ताकि ये वीडियो मोदी जी तक, योगी जी तक जरूर पहुंचे। सभी को जय श्री राम। ये हिंदू टेम्पल है। ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.